ಹಾವೇರಿಯಲ್ಲೊಬ್ಬ ನಕಲಿ ಡಾಕ್ಟರ್ ಪತ್ತೆಯಾಗಿರುವಂತಹ ಒಂದು ಸುದ್ದಿ ಬರ್ತಾ ಇದೆ. ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಈ ಸ್ಟೋರಿ. ನಕಲಿ ಡಾಕ್ಟರ್ನಿಂದ ಕೈ ಸ್ವಾಧೀನ ಕಳೆದುಕೊಂಡಿದ್ದಾಳೆ ವಿದ್ಯಾರ್ಥಿನಿ. ಹಾವೇರಿಯ ಅಸ್ವಸ್ಥೆ ಸುಧಾಳನ್ನ ಟಿಎಚ್ಒ ಭೇಟಿ ಮಾಡಿದ್ದಾರೆ. ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ ಸುಧಾ ತಾಯಿ. ಪಬ್ಲಿಕ್ ಟಿವಿಯ ಮತ್ತೊಂದು ಇಂಪ್ಯಾಕ್ಟ್ ವರದಿ ಇದು. ಈ ವಿಷಯವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ನಕಲಿ ಡಾಕ್ಟರ್ನಿಂದಾಗಿ ಕೈ ಸ್ವಾಧೀನವನ್ನೇ ಕಳ್ಕೊಂಡಿರುವಂತಹ ವಿದ್ಯಾರ್ಥಿನಿಯ ಪರಿಸ್ಥಿತಿಯ ಕುರಿತಾಗಿ ವರದಿಯನ್ನ ಬಿತ್ತರ ಮಾಡಲಾಗಿದ್ದು, ಟಿಎಚ್ಒ ಇದೀಗ ಭೇಟಿ ಮಾಡಿದ್ದಾರೆ. ಆಕೆಯ ಒಂದು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಏನಾಯ್ತು ಅನ್ನುವಂತಹ ವಿವರಣೆಯನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸುಧಾಳ ತಾಯಿ ಟಿಎಚ್ಒ ಮುಂದೆ ಕಣ್ಣೀರು ಹಾಕ್ತಾ ನಡೆದಂತಹ ಕಂಪ್ಲೀಟ್ ಘಟನೆಯ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾವೇರಿಯಲ್ಲಿ ಮಗಳು ಕೈ ಸ್ವಾಧೀನವನ್ನ ಕಳ್ಕೊಂಡು ಅಸ್ವಸ್ಥಗೊಂಡಿರುವಂತಹ ಸ್ಥಿತಿಯನ್ನ ಕಂಡು ತಾಯಿ ಮಮ್ಮಲ ಮರಗಿದ್ದಾರೆ. ಈಗ ಟಿಎಚ್ಒ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರೋ ವ್ಯಕ್ತಿನೇ ನಕಲಿ ವೈದ್ಯ. ಆ ಒಂದು ವೈದ್ಯ ಅನ್ನುವಂಥ ಹೇಳಿಕೆಯನ್ನ ಒಂದು ಬೋರ್ಡ್ ಮುಖಾಂತರವನ್ನ ಹಾಕೊಂಡು ಬಂದಂತಹ ಅಮಾಯಕರನ್ನ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಸಿಕ್ಕ ಇಂಜೆಕ್ಷನ್ನ ಕೊಟ್ಟು ಸಿಕ್ಕ ಮಾತ್ರೆಗಳನ್ನ ಕೊಟ್ಟು ಅವರ ಆರೋಗ್ಯವನ್ನ ಇನ್ನಷ್ಟು ಹದಗೆಡಿಸುವಂತಹ ಕೆಲಸವನ್ನ ಈ ನಕಲಿ ವೈದ್ಯ ಮಾಡಿದ್ದಾನೆ.